ಫ್ರೆಂಡ್ಸ್, ಇದು ತುಂಬಾನೇ ಬಿಸಿ ಬಿಸಿಯಾಗಿ ಸೂಪರ್ ಆಗಿ ಬಂದಿದೆ. ಈಗ ಇದನ್ನ ಸಾಸ್ ಅಲ್ಲಿ ಸ್ವಲ್ಪ ಡಿಪ್ ಮಾಡಿಕೊಂಡು ಯಮ್ಮಿ ಆಗಿದೆ. ವಾವ್. ಸೂಪರ್ ಆಗಿದೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇಲ್ಲಿ ನೋಡಿ, ಹೆಸರು ಕಾಳು ಮೊಳಕೆ ಬರಿಸಿ ಇಟ್ಕೊಂಡಿದ್ದೇನೆ. ಹಾಗೆ ತರಕಾರಿಗಳನ್ನೆಲ್ಲ ಹೆಚ್ಚಿಕೊಂಡಿದ್ದೇನೆ. ತರಕಾರಿ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಪ್ಸಿಕಮ್ ಅನ್ನ ಸಣ್ಣಗೆ ಇಲ್ಲಿ ಚಾಪರ್ ಅಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೇನೆ ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ಹೆಸರು ಕಾಳನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಒಂದು ಬ್ರೇಕ್ಫಾಸ್ಟ್ಗೆ ಒಬ್ಬಳಿಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಳ್ತಾ ಇದ್ದೇನೆ. ಒಬ್ರಿಗಾಗುವಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟ ಹಾಕೊಂಡಾದ್ಮೇಲೆ ಇನ್ನೀಗ ಚಾಪರ್ ಅನ್ನ ಇದಕ್ಕೆ ಹಾಕೊಳ್ಬೇಕು. ಈ ತರ ಚಾಪರ್ ಅನ್ನ ಸೆಟ್ ಮಾಡಿಕೊಂಡು ಇದಕ್ಕೆ ಒಂದು ಈರುಳ್ಳಿಯನ್ನ ಕೂಡ ಹಾಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಚಾಪರ್ಗೆ ಹಾಕಿ, ಹಾಗೆ ಒಂದು ತುಂಡು ಶುಂಠಿ ಇದೆ, ಅದನ್ನು ಕೂಡ ಹಾಕೊಳ್ಬೇಕು. ಅದು ಹಾಕಿ ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳುವ. ಹಾಗೆ ಕ್ಯಾರೆಟ್ ಅನ್ನ ನಾನು ಚಾಪರ್ ಅಲ್ಲಿ ಹಾಕ್ಲಿಲ್ಲ, ಕ್ಯಾರೆಟ್ ಅನ್ನ ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೇನೆ. ಹಾಗೆ ನೋಡಿ, ಒಂದು ಹಸಿಮೆಣಸು ಕೂಡ ಈ ಚಾಪರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ ನಾವು. ಇದು ನೈಸ್ ಆಗಿ ಚಾಪ್ ಆಗ್ಬೇಕು. ಈಗ ನಾವು ಚಾಪ್ ಮಾಡಿ ಏನು ಇಟ್ಕೊಂಡಿದ್ದೇವೆ ಇದನ್ನೆಲ್ಲವೂ ಕೂಡ ಇದಕ್ಕೆ ಹಾಕೊಳ್ಳುವ. ಈಗ ನೀರುಳ್ಳಿ ಎಲ್ಲವೂ ಕೂಡ ಚಾಪ್ ಆಗಿದೆ. ಹಾಗೆ ಇದರಲ್ಲಿ ಇದನ್ನ ಇದಕ್ಕೆ ಹಾಕೊಳ್ಳುವ ಚಾಪರ್ಗೆ. ಈಗ ಉಳಿದ ತರಕಾರಿಗಳು, ಇಲ್ಲಿ ಕ್ಯಾರೆಟ್ ಅನ್ನು ತುರಿದಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಇದಕ್ಕೆ ಹಾಕೊಳ್ಳುವ. ಇದರಲ್ಲಿ ಫೈಬರ್ ರಿಚ್ ಆಗಿದೆ, ಹೈ ಪ್ರೋಟೀನ್ ಆಗಿದೆ. ಇವತ್ತೊಂದು ಸ್ಯಾಂಡ್ವಿಚ್ ಅಂತ ಹೇಳ್ಬೋದು. ಕ್ಯಾರೆಟ್ ಹಾಕೊಳ್ಳುವ, ಹಾಗೆ ಕ್ಯಾಪ್ಸಿಕಮ್ ಇವಿಷ್ಟನ್ನ ಹಾಕೊಂಡಿದ್ದೇನೆ ತರಕಾರಿ. ಈಗ ಇದಕ್ಕೆ ಸ್ಪೈಸಸ್ ಅಂತ ಹೇಳಿ ಈಗ ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಮೊದಲಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳುವ. ಉಪ್ಪು ಹಾಕಿದ ನಂತರ ನೆಕ್ಸ್ಟ್ ಹಳದಿ ಪೌಡರ್ ಹಾಕೊಳ್ಳುವ. ಸ್ವಲ್ಪ ಹಳದಿ ಪೌಡ್ರು, ಹಾಗೆ ಮೆಣಸಿನ ಹುಡಿ, ಸ್ಪೈಸಸ್ ಮಾಮೂಲಿ ನಿಮ್ಗೆ ಏನೆಲ್ಲ ಇಷ್ಟ ಉಂಟಾ ಸ್ಪೈಸಸ್ ಅದನ್ನೆಲ್ಲ ಹಾಕೊಳ್ಬಹುದು. ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ಇದು ಕೊತ್ತಂಬರಿ ಪೌಡರ್, ಕೋರಿಯಾಂಡರ್ ಪೌಡರ್ ಒಂದು ಅರ್ಧ ಚಮಚ ಆಗುವಷ್ಟು ಹಾಕೊಳ್ಳೋದು. ಕೊತ್ತಂಬರಿ ಪೌಡರ್ ಒಂದು ಅರ್ಧ ಚಮಚ ಅಷ್ಟೇ. ಮತ್ತೊಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹುಡಿಯನ್ನ ಹಾಕೊಂಡಿದ್ದೇನೆ. ಆಮೇಲೆ ಸ್ಪೈಸಸ್ ಅಂತ ಹೇಳಿ ಸ್ವಲ್ಪ ಆರ್ಗ್ಯಾನೋವನ್ನ ಹಾಕೊಂಡಿದ್ದೇನೆ. ಇದು ಪಿಜ್ಜಾ ಸೀಸನಿಂಗ್ ಅಂತ ಹೇಳಿ ಬರುತ್ತಲ್ಲ, ಇದು ಗಾರ್ಲಿಕ್ ಎಲ್ಲ ಇರುತ್ತೆ, ಇದರಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಅರ್ಧ ಚಮಚದಷ್ಟು ಇದನ್ನ ಹಾಕೊಂಡಿದ್ದೇನೆ. ಈಗ ಇದಕ್ಕೆ ಕಡಲೆ ಹುಡಿಯನ್ನ ಹಾಕೊಳ್ಬೇಕು. ಮೇನ್ ನಮಗೆ ಬೇಸ್ ಇರುವಂತದ್ದು ಕಡಲೆ ಹುಡಿ. ಇದು ನಮಗೆ ಹೈ ಪ್ರೋಟೀನ್. ಎಷ್ಟು ಬೇಕೋ ಅಷ್ಟು ಕಡಲೆ ಹುಡಿಯನ್ನ ಹಾಕೊಳ್ಳಿ. ನೀವೆಷ್ಟು ಕ್ವಾಂಟಿಟಿ ಹೆಸರು ಕಾಳನ್ನ ತಗೊಂಡಿದ್ರೆ ಅದೇ ರೀತಿ ಇದು ಕಡಲೆ ಹುಡಿಯನ್ನ ಕೂಡ ನೋಡ್ಕೊಂಡು ತಗೊಳ್ಳಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಕಮ್ಮಿ ಆದ್ರೆ ಉಪ್ಪನ್ನ ಬೇಕಾದ್ರೂ ಸೇರಿಸ್ಕೊಳ್ಬಹುದು. ಬೇಸ್ ರೆಡಿ ಆಯ್ತು. ನಿಮ್ಗೆ ಇನ್ನು ಖಾರಕ್ಕಿದ್ರಲ್ಲಿ ಹಸಿಮೆಣಸು ಇದೆ, ಚಿಲ್ಲಿ ಪೌಡರ್ ಇದೆ, ಆರ್ಗ್ಯಾನೋ ಹಾಕಿದೆ, ಎಲ್ಲಾನು ಹಾಕಿದೆ. ಇದನ್ನ ಚೆನ್ನಾಗಿ ಇದ್ರಲ್ಲಿ ಎಷ್ಟು ನೀರಿದೆ ಅದಕ್ಕೆ ಕರೆಕ್ಟ್ ಆಗುತ್ತಾ ಅಂತ ಹೇಳಿ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಬೇಕು. ನೀರನ್ನ ಸ್ವಲ್ಪ ಒಂದು 1/4 ಗ್ಲಾಸ್ ಅಷ್ಟು ನೀರು ಹಾಕಿದ್ದೇನೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀರು ನೋಡ್ಕೊಂಡು ಹಾಕಿ, ಜಾಸ್ತಿ ಆದ್ರೆ ಮತ್ತೆ ನೀವು ಕಡಲೆ ಹುಡಿ ಅದು ಅಂತ ಹೇಳಿ ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ಇಷ್ಟ ಹಾಕಿದ್ರೆ ನೋಡಿ, ಈ ತರ ಸಾಕು. ಇಷ್ಟ ಆದ್ರೆ ಆಯ್ತು. ನೆಕ್ಸ್ಟ್ ಒಂದು ಸ್ಯಾಂಡ್ವಿಚ್ ಮೇಕರ್ ಯಾವ್ದು ಇದೆ ನಿಮ್ಮ ಹತ್ರ ಅದರಲ್ಲಿ ಮಾಡ್ಕೊಳ್ಬಹುದು. ನನ್ನ ಹತ್ರ ಇದೊಂದು ತಗೊಂಡಿದ್ದೇನೆ ನಾನು, ಇದರಲ್ಲಿ ಮಾಡ್ಕೊಳುವ ನಾವು. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ತುಪ್ಪನ ಏನಾದ್ರೂ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಎರಡು ಸೈಡು ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಳಿ.
ಅದಾದಮೇಲೆ ನಾವೇನು ಬೇಸ್ ಮಾಡ್ಕೊಂಡಿದ್ದೇವಲ್ವ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇದರಲ್ಲಿ ಈ ಥರ ಸ್ಯಾಂಡ್ವಿಚ್ ಈ ಥರ ಮಾಡಿಕೊಂಡು ಚೆನ್ನಾಗಿ ಇದನ್ನು ಈ ಥರ ಮಾಡಬೇಕು. ಆದ್ಮೇಲೆ ಇದು ಹೈ ಪ್ರೋಟೀನ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಇಲ್ಲಿ ಇದನ್ನ ಇಟ್ಟಿದ್ದೇನೆ ನಾನು. ಇದು ತೋಫು ಒಂದು ಸಣ್ಣ ಸ್ಲೈಸ್ ಅನ್ನ ಇಟ್ಟಿದ್ದೇನೆ. ಅದಾದ್ಮೇಲೆ ಇದ್ರ ಮೇಲೆ ಮತ್ತೆ ಮುಚ್ಚಬೇಕು ಇದನ್ನ ಈ ತರ. ತರ ಮಾಡಿ ಇದನ್ನ ಈ ತರ ಕವರ್ ಮಾಡಬೇಕು. ಚೆನ್ನಾಗಿ ಬೇಯಿಸ್ಬೇಕು ಎರಡು ಸೈಡ್ ಕೂಡ. ಒಂದು ಸಣ್ಣ ಉರಿಯಲ್ಲಿ 2 ನಿಮಿಷ ಬೇಯಿಸಿ ಆಮೇಲೆ ತೋರಿಸ್ತೇನೆ ನೋಡಿ ಹೇಗ್ ಬಂತು ಅನ್ನೋದನ್ನ. ಫ್ರೆಂಡ್ಸ್, ಈಗ ಸ್ಯಾಂಡ್ವಿಚ್ ನೋಡಿ, ಬ್ರೆಡ್ ಇಲ್ಲದೆ ಸ್ಯಾಂಡ್ವಿಚ್ ರೆಡಿ ಆಯ್ತು. ನಾನೀಗ ಓಪನ್ ಮಾಡುವ. ಸಾಧಾರಣ ನೋಡಿದೆ ಬೆಂತು ಅಂತ ಕಾಣುತ್ತೆ. ನೋಡಿ ಹೇಗಾಗಿದೆ ಅಂತ ಹೇಳಿ. ನೋಡಿ, ಹೂವಾ, ಯಮ್ಮಿ ಆಗಿಲ್ವಾ? ತುಂಬಾನೇ ಸುಡ್ತಾ ಇದೆ. ಇದನ್ನ ಈಗ ಇದಕ್ಕೆ ಶಿಫ್ಟ್ ಮಾಡೋದು. ನೋಡಿ ಯಾವ ತರ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿದೆ. ಬ್ರೆಡ್ ಇಲ್ಲದೆ ಬ್ರೆಡ್ ಆಯ್ತಲ್ವಾ? ಈ ಒಂದು ಸ್ಯಾಂಡ್ವಿಚ್ ತುಂಬಾನೇ ಅದ್ಭುತ ರುಚಿ ಕೂಡ ಹೊಂದಿದೆ. ನಾನು ಟೊಮೆಟೊ ಸಾಸ್ ಜೊತೆ ಇದನ್ನ ತಿಂತಾ ಇದ್ದೇನೆ. ಈ ತರ ಒಂದು ಬ್ರೇಕ್ಫಾಸ್ಟ್ಗೆ ನೀವು ತಗೊಳ್ಬಹುದು. ಇದು ಹೆಸರು ಕಾಳು ಮೊಳಕೆ ಬರ್ಸಿದ್ದು ನಿಮಗೆ ತುಂಬಾನೇ ಹೈ ಪ್ರೋಟೀನ್ ಇರ್ತದೆ, ತುಂಬಾನೇ ಟೇಸ್ಟಿ ಆಗಿರ್ತದೆ. ಜೊತೆಗೆ ಸೋಯಾ ಹೈ ಪ್ರೋಟೀನ್. ನೀವು ಇದನ್ನ ಲಂಚಿಗೆ ಕೂಡ ಮಾಡ್ಕೊಂಡು ತಿನ್ಬೋದು, ಹೊಟ್ಟೆ ಫುಲ್ ಆಗ್ತದೆ. ಊಟ ಮಾಡ್ಬೇಕು ಅಂತ ಈ ತರ ಮಾಡ್ಕೊಳ್ಬಹುದು, ಅಥವಾ ಡಿನ್ನರಿಗಾದ್ರೂ ಮಾಡ್ಕೊಳ್ಬಹುದು. ಕ್ವಾಂಟಿಟಿ ಪೋರ್ಷನ್ ಎಲ್ಲ ನೋಡ್ಕೊಳ್ಳಿ. ಲಂಚಿಗಾದ್ರೆ ಇಷ್ಟು ಆರಾಮ್ಸೆ ತಿನ್ಬೋದು, ಬ್ರೇಕ್ಫಾಸ್ಟಿಗೂ ತಿನ್ಬೋದು, ತೊಂದರೆ ಇಲ್ಲ. ಡಿನ್ನರ್ಗೆ ನೋಡ್ಕೊಳ್ಳಿ, ಸ್ವಲ್ಪ ಸಣ್ಣದು ಮಾಡಿಕೊಂಡು ಸ್ಯಾಂಡ್ವಿಚ್ ಮಾಡಿಕೊಂಡು ತಿನ್ಬೋದು. ಬ್ರೆಡ್ ಇಲ್ಲದೆ ಒಂದು ಸೂಪರ್ ಆದ ಯಮ್ಮಿ ಆದ ಒಂದು ಸ್ಯಾಂಡ್ವಿಚ್ ಮಾಡಿ ಆಯ್ತು. ಈಗ ಟೇಸ್ಟ್ ನೋಡುವ ಸಮಯ. ಈಗ ನಮ್ಮ ಬ್ರೆಡ್ ಇಲ್ಲದೆ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯ್ತು. ಇದನ್ನ ಈಗ ಕಟ್ ಮಾಡುವ. ತುಂಬಾನೇ ಸುಡ್ತಾ ಇದೆ ಇದು. ಸ್ವಲ್ಪ ಟೆಂಪ್ಟೇಷನ್, ನಂಗೆ ಅವಸರ ಆಗ್ತಾ ಉಂಟು. ಸ್ವಲ್ಪ ತಣ್ಣಗಾದ್ರೆ ಒಳ್ಳೇದಿತ್ತು. ತಣ್ಣಗಾಗ್ಲಿ, ವೆಯ್ಟ್ ಮಾಡುವ. ಆಮೇಲೆ ನೋಡಿ, ನಮ್ಮ ಸೂಪರ್ ಆದ ಹೈ ಪ್ರೋಟೀನ್ ಸ್ಯಾಂಡ್ವಿಚ್ ಈಗ ರೆಡಿ ಆಯ್ತು. ನೋಡಿ ಎಷ್ಟು ಯಮ್ಮಿ ಆಗಿದೆ. ಇದ್ರೊಳಗೆ ಎಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಯಮ್ಮಿ ಆದ ಸ್ಯಾಂಡ್ವಿಚ್ ಅಂತೇಳಿ. ಈಗ ನಾನು ಇದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ಯಾವ ಹೋಟೆಲ್ಗೆ ಕೂಡ ಕಡಿಮೆ ಇಲ್ಲ, ತುಂಬಾ ಯಮ್ಮಿ ಆಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇನೆ ಬೇರೆ ಬೇರೆ ರುಚಿಯಾದ ಹೈ ಪ್ರೋಟೀನ್ ರೆಸಿಪಿಗಳು, ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.